ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಬುರುಡೆ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಚಿನ್ನಯ್ಯನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಮಹೇಶ್ ತಿಮರೋಡಿ ಭೇಟಿಯಾದಂತ ವಿಡಿಯೋ ಇದೀಗ ವೈರಲ್ ಆಗಿದೆ. ಚಿನ್ನಯ್ಯ ತನ್ನ ಪತ್ನಿಯೊಂದಿಗೆ ತಿಮರೋಡಿ ಭೇಟಿಯಾಗಿದ್ದಾನೆ. ಭೇಟಿಯಾಗಿ ಒಂದು ವಿಡಿಯೋ ಮಾಡಿರುವಂತಹ ಒಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ವರ್ಷದ ಹಿಂದಿನ ಭೇಟಿ ವಿಡಿಯೋ ಇದೀಗ ವೈರಲ್ ಆಗಿದೆ. ಹೆಣಗಳನ್ನ ಹೂತಿಟ್ಟ ಬಗ್ಗೆ ಚಿನ್ನಯ್ಯನ ಒಂದು ಮಾತುಕತೆಯ ವಿಡಿಯೋ ಅದು. ತಿಮರೋಡಿ ಬಳಿ ಹೆಣ ಹೂತಿಟ್ಟ ವಿಚಾರ ಪ್ರಸ್ತಾಪ ಮಾಡಲಾಗಿದೆ. 2023 ಆಗಸ್ಟ್ನಲ್ಲಿ ನಡೆದಿದ್ದಂಥ ಸಂಭಾಷಣೆ ಇದು. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್, ದಿನಕ್ಕೊಂದು ರೀತಿಯಾಗಿರುವಂತಹ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಹಾಗೆ ಬುರುಡೆ ಚಿನ್ನಯ್ಯನ ಮತ್ತೊಂದು ವಿಡಿಯೋ ಇದೀಗ ರಿಲೀಸ್ ಆಗಿದೆ. ಮಹೇಶ್ ತಿಮರೋಡಿ ಭೇಟಿಯಾದಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಚಿನ್ನಯ್ಯ ತನ್ನ ಪತ್ನಿಯೊಂದಿಗೆ ತಿಮರೋಡಿಯನ್ನ ಭೇಟಿಯಾಗಿದ್ದಾನೆ. 2 ವರ್ಷಗಳ ಹಿಂದಿನ ಭೇಟಿಯ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಹೆಣಗಳನ್ನ ಹೂತಿಟ್ಟ ಬಗ್ಗೆ ಚಿನ್ನಯ್ಯ ಮಾತನಾಡಿದ್ದಾನೆ. ತಿಮರೋಡಿ ಬಳಿ ಹೆಣ ಹೂತಿಟ್ಟ ವಿಚಾರವಾಗಿ ಪ್ರಸ್ತಾಪ ಮಾಡಿರುವಂತಹ ವಿಡಿಯೋ ಸಂಭಾಷಣೆ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು. ಈಗ ಚಿನ್ನಯ್ಯ ತನ್ನ ಪತ್ನಿಯೊಂದಿಗೆ ತಿಮರೋಡಿಯನ್ನ ಭೇಟಿ ಮಾಡಿದ್ದ. ಈ ಸಂದರ್ಭದಲ್ಲಿ ಹೆಣಗಳನ್ನ ಹೂತಿಟ್ಟ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಇದು 2023 ಆಗಸ್ಟ್ನಲ್ಲಿ ನಡೆದಿದ್ದಂತ ಸಂಭಾಷಣೆ. ಇದನ್ನ ನೀವೀಗ ಗಮನಿಸ್ತಾ ಇರಬಹುದು. ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹೆಣಗಳನ್ನ ಹೂತಿಟ್ಟ ಬಗ್ಗೆ ಚಿನ್ನಯ್ಯ ಒಂದು ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ತನ್ನ ಪತ್ನಿಯನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. 2 ವರ್ಷಗಳ ಹಿಂದೆ ಪತ್ನಿಯನ್ನ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆ ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ದಾನೆ. ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ. ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಹಿಡಿಲಿಕ್ಕೆ ಅಂತ ಒಂದು ನಮ್ಮ ರೂಮ್ ಬೈ ಹೋಗ್ಬೋದು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ. ಹೂವಪ್ಪ ಅಂತ ಅವರು ಇರುವಾಗ ನೈಟ್ ನೀರಿನ ಹಾಕಿರೋರು ಇಬ್ರು ಸತ್ತು ನೀರಳೆ ಸುತ್ತಕೊಂಡು ಅದನ್ನು ತೆಗೆದು ಬಂದು ಪಾಂಗಡಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ನನ್ನ ಕೈಲೇ ಕುಡಿಸಿದ್ರು. ಬೇರೆ ಜನ ಬೇರೆ ಜನ ಇಲ್ಲ. ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬಂದಿಲ್ಲ. ಕಾಂಪೌಂಡರ್ ಅದನ್ನು ಇದು ಮಾಡಿ ಅವರ ಏನವನ್ನ ಅವರ ಲೋಕಲ್ಲೇ ಕಲಿಸಿಕೊಟ್ರು. ಲೋಕಲ್ ಅಲ್ಲಿ ಮುಂಬೈ ಅದು ಅದೇ ಕತೆ. ಈಗ ಹೋಗಪ್ಪ ಅಂತಿದ್ದಾರೆ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು. ಇದ್ದವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿದೆ, ಭಗವಂತನಿಗೆ ಗೊತ್ತಿಲ್ಲ. ಅಲ್ಲ, ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು. 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದ್ರು. ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾಗ್ಯ ಹಾಕೊಂಡಿದ್ರು. ಅಷ್ಟು ಮಾಡಿ ರಥಾದಾತ್ರ ಲಾರಿಯಲ್ಲಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ. ಅವರು ಸೂಪರ್ಸ್ಟಾರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ಸ್ಟಾರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ. ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರುವುದು ಸರ್ಕಾರದ ಯಾವುದೂ ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಿರ್ತಾರ. ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ. ನನಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ
ಯಾಕಂದ್ರೆ ಇವ್ರು ಹೇಳಿ ನಾನು ನೋಡಿದ್ವಿ ಅದೇ ಮೇಲೆ ಬರೋದೆಲ್ಲ ತುಂಬಾ ಜನ ರಕ್ತ ಬರೋದೆಲ್ಲ ಹೊಂದಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಇವನ್ನು ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗುದು. ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ. ನಾನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಹಿಡಿಲಿಕ್ಕೆ ಅಂತ ಒಂದು ನಮ್ಮ ರೂಂಬೈನವರು ರಾತ್ರಿ ಆಗ ಹೂವಪ್ಪ ಇದ್ರು, ಸುರೇಶ್ವರ ಅಂತ ಹೂವಪ್ಪ ಅಂತ ಅವರು ಇರುವಾಗ ನೈಟ್ ನೀರಿನ ಹಾಕಿ ಹೋಗುವ ಸತ್ತು ನೀರಳೆ ಅದನ್ನು ತೆಗೆದು ಬಂದು ಪಾಂಗಡಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ. 2 ವರ್ಷಗಳ ಹಿಂದೆ ಚಿನ್ನಯ್ಯ ಹಾಗೂ ಪತ್ನಿ ತಿಮರೋಡಿಯನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಹೆಣಗಳನ್ನ ಯಾವ ರೀತಿಯಾಗಿ ಹೂಳ್ತಾ ಇದ್ದ, ಯಾವ ಜಾಗದಲ್ಲಿ ಹೂತು ಹಾಕ್ತಾ ಇದ್ದ, ಇದೆಲ್ಲದರ ಬಗ್ಗೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಸೊ ಎಲ್ಲವೂ ಕೂಡ ಡಿಟೇಲ್ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. ಇದು 2 ವರ್ಷದ ಹಿಂದಿನ ವಿಡಿಯೋ. ಇದೀಗ ಎಲ್ಲ ಕಡೆ ಕೂಡ ಈ ಒಂದು ವಿಡಿಯೋ ವೈರಲ್ ಆಗ್ತಾನೆ ಇದೆ.